ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ರೆ ಈ ವಿಡಿಯೋ ಬಂತು. ಮೀಶೋದಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಗೊತ್ತಿಲ್ಲ, ಯಾವ್ದೋ ಇದ್ರಲ್ಲಿ ಟಾಯ್ನ ಬುಕ್ ಮಾಡಿ ತಗೊಂಡಿದ್ದಾರೆ. ಮೇಲ್ಗಡೆ ಫಿಕ್ಸ್ ಮಾಡಿಬಿಟ್ರೆ ಈ ರೀತಿ ಬಾಲ್ಗೆ ಥ್ರೆಡ್ ಕೊಟ್ಟಿರ್ತಾರೆ, ಅದನ್ನ ಬ್ಯಾಟ್ ತಗೊಂಡು ಈ ರೀತಿ ಆಡೋದು. ಇದನ್ನ ನೋಡ್ಬಿಟ್ಟು ಮನೆಯಲ್ಲೇ ಯಾಕೆ ನಾವು ಮಾಡಬಾರ್ದು ಅಂತ ನಾನು ಅನ್ಕೊಂಡು ಐಡಿಯಾ ಮಾಡ್ಬಿಟ್ಟು ನಾನು ಈ ರೀತಿ ಮಾಡ್ಕೊಟ್ಟಿದ್ದೀನಿ. ನನ್ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ನೋಡಿ. ಮಕ್ಳಿರೋ ಮನೆಗಂತೂ ಈ ತರ ಟೆನ್ನಿಸ್ ಬ್ಯಾಟ್ ಇಲ್ಲ ಅಂದ್ರೆ ಕ್ರಿಕೆಟ್ ಆಡೋ ಪ್ಲಾಸ್ಟಿಕ್ ಬ್ಯಾಟು ಬಾಲ್ ಇರ್ತಾವಲ್ಲ, ಆ ಬಾಲ್ನಾದ್ರೂ ಈ ರೀತಿ ಕಟ್ಬಿಟ್ಟು ಮಕ್ಕಳ ಕೈಯಲ್ಲಿ ಬ್ಯಾಟ್ ಕೊಟ್ಬಿಟ್ರೆ ಆಯ್ತು. ಅವರೊಬ್ಬರೇ ಯಾರದೇ ಸಹಾಯ ಇಲ್ಲದೆ ಇದ್ದಂಗೆ ಈ ರೀತಿ ಕಾಟ ಕೊಡ್ದಂಗೆ ಆಟ ಆಡ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಳಿದ್ರೆ ಈ ರೀತಿ ಮಾಡ್ಕೊಡಿ, ತುಂಬಾ ಚೆನ್ನಾಗಿ ಆಟ ಆಡ್ಕೊಂತ ಇರ್ತಾರೆ, ಒಬ್ರೆ ನಿಮ್ಗೆ ಕಾಟ ಕೊಡ್ದಂಗೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಾನು ಹೇಗ್ ಮಾಡಿದ್ದೀನಿ ಅಂದ್ರೆ, ಒಂದು ಬಾಲ್ ತಗೊಂಡು ಆ ಬಾಲ್ಗೆ ಒಂದು ಹೋಲ್ ಇತ್ತು, ಆ ಹೋಲ್ಗೆ ನಾನು ಇನ್ನೊಂದ್ ಕಡೆ ಹೋಲ್ ಇಟ್ಬಿಟ್ಟು ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ನ ಹೊರಗಡೆ ಸೇರಿಸ್ಬಿಟ್ಟು ಈ ರೀತಿ ಗಂಟ ಹಾಕಿ ಬಿಟ್ಬಿಟ್ರೆ ನೋಡಿ, ಆ ಥ್ರೆಡ್ ನ ತಗೊಂಡು ಮೇಲ್ಗಡೆ ಈ ರೀತಿ ಜೋಲಿ ಹಾಕ್ತಾರಲ್ಲ, ಅದಕ್ಕೆ ಮಕ್ಕಳು ಎಷ್ಟೇ ಬಾಲ್ ನ ಈ ರೀತಿ ಬ್ಯಾಟ್ ಅಲ್ಲಿ ಹೋದ್ರು ಕೆಳಗಡೆ ಬೀಳ್ದೆ ಈ ರೀತಿ ನಾನು ಮೇಲ್ಗಡೆ ಹಾಕ್ಬಿಟ್ಟಿದೀನಿ. ಮಕ್ಳಿರೋರ್ಗಂತೂ ಇದು ತುಂಬಾನೇ ಯೂಸ್ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಹಾಕೊಟ್ ನೋಡಿ, ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಇಲ್ಲಿ ನನ್ ಮಗ ಅಂತೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಆಟ ಆಡೋಣ ಬಾ ಅಂತ ಕರೀತಾರೆ, ಅವಾಗ ಈ ರೀತಿ ಹಾಕೊಟ್ಬಿಟ್ರೆ ಅವರೊಬ್ಬರನ್ನೇ ಆಟ ಆಡ್ತಾ ಇರ್ತಾರೆ. ಯಾರಿಗೆಲ್ಲ ಈ ಐಡಿಯಾ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಮಕ್ಳಿರೋ ಅಂತ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.